ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ಸೂರ್ಯ ಓಡಾಡ್ತಾ ಇರ್ತಾನೆ. ಮೀನಾ ಬಂದುಬಿಟ್ಟು ಯಾಕ್ರಿ ಏನಾಯಿತು ಹಿಂಗೆ ಓಡಾಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಸೂರ್ಯ ಅಲ್ಲ ಈ ರೋಹಿಣಿ ಮತ್ತು ಈ ನಮ್ಮ ಪೆಂಗ್ಯ ಮನೋಜ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಕಣಿ, ಏನೋ ಸ್ಕೀಮ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಿಮ್ಗೆ ಯಾಕ್ರಿ ಈ ಡೌಟು, ಯಾರಿಗೂ ಬರ್ದೇ ಇರೋ ಅನುಮಾನ ನಿಮಗೆ ಯಾಕ್ರಿ ಬರುತ್ತೆ ಅಂತ ಕೇಳಿದಾಗ ಅನುಮಾನ ಬರ್ತಾ ಇಲ್ಲ, ಅವ್ರು ನಡ್ಕೊಳ್ತಾ ಇರೋದ್ರಿಂದ ಹಂಗಾಗ್ತದೆ. ಅಲ್ಲ ಅವ್ನು ನೋಡಿದ್ರೆ ಅವ್ರ ಮಾವ ಬಂದ ಆಸ್ತಿ ಎಲ್ಲ ಸೀಸ್ ಆಗೋಗಿದೆ, ಪ್ರಾಪರ್ಟಿ ಎಲ್ಲ ಇದಾಗೋಗಿದೆ, ಲಾಸ್ ಆಗೋಗಿದೆ, ನಿಮ್ಮಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳ್ಬಿಟ್ಟೋದ. ಅವ್ನು ಹೇಳಿ ಒಂದು ವಾರಕ್ಕೆಲ್ಲ ದುಡ್ಡು ಬರುತ್ತೆ ಅಂದರೆ ಏನರ್ಥ? ಅದು ಜೈಲಲ್ಲಿ ಇರ್ಬೇಕಾದ್ರೆ ದುಡ್ಡು ಕಳ್ಸೋಕ್ಕಾಗತ್ತಾ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಅಲ್ಲ ರೀ ಅವ್ರ ಮಾವನ ಹತ್ರ ಫಸ್ಟೇ ಕೊಟ್ಟಿಟ್ಟಿದ್ರು ಅಂತ ಹೇಳಿದಾಗ ಅಲ್ಲಮ್ಮ ಫಸ್ಟೇ ಹೆಂಗೆ ಕೊಟ್ಟಿಡೋಕ್ಕಾಗತ್ತೆ, ಅವ್ರ ಅಪ್ಪನಿಗೇನಾದರೂ ಫಸ್ಟೇ ಜೈಲಿಗೆ ಹೋಗುತ್ತೆ ಅಂತ ನಾನು ಕನಸು ಬಿದ್ದಿತ್ತಾ? ಸರಿ ಕೊಟ್ಟಿಟ್ರಿನೋ ಸ್ವಂತ ಮಗಳನ್ನೇ ನೋಡೋಕೆ ಬರ್ದೇ ಇರೋನು ಈ ಸಡನ್ನಾಗಿ 15 ಲಕ್ಷ ಹೆಂಗೆ ಕೊಟ್ಟ? ಅದು ಅಲ್ದಿರ ಅವ್ನು ನಮ್ಮ ಅಪ್ಪನ ದುಡ್ಡು ಎತ್ಕೊಂಡೋಗಿ ₹1 ಇದುವರೆಗೂ ಕೊಟ್ಟಿಲ್ಲ. ಈಗ ನೋಡಿದ್ರೆ ಸಡನ್ನಾಗಿ ನಂಗೆ ನಮ್ಮ ಮಾವ ದುಡ್ಡು ಕೊಟ್ಟ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಬಿಸ್ನೆಸ್ಸಲ್ಲಿ ಬರೋ ದುಡ್ಡನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನಲ್ಲ, ಇದೆಲ್ಲ ನಂಬೋ ಮಾತಾ ಅಂತ ಕೇಳ್ತಾನೆ. ಆಗ ಮೀನಾ ರೀ ಯಾರಿಗೂ ಬರ್ದೇ ಇರೋ ಅನುಮಾನ ಡೌಟ್ ಎಲ್ಲ ನಿಮ್ಗೆ ಯಾಕ್ರಿ ಬರ್ತಾ ಇದೆ, ನಂಬಿಕೆ ಮುಖ್ಯ ರೀ ಅಂದಾಗ ನಂಬಿಕೆ ನಂಬೋರ್ನ ನಂಬೋಣ, ಇವರಿಬ್ಬರನ್ನ ಮಾತ್ರ ನಂಬಾರ್ದು. ಅದು ಇವ್ರು ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಕಣ್ಣು ಇಡಲೇಬೇಕು ಮೀನಾ. ಇವನು ಮನೋಜನ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವನು ಏನಂತ ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ಅವನು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ಲ, ತನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತಾನೆ. ಇವಳು ಈ ಪೌಡ್ರಮ್ಮ ಇದ್ದಾಳಲ್ಲ, ಇಡೀ ಊರನ್ನೇ ಬಕ್ರ ಮಾಡೋಳು, 420ಗೆ 420 ಅವಳು ಅವರಪ್ಪ ದುಡ್ಡು ಕಳಿಸಿದಾನೆ ನಂಬಕ್ಕಾಗತ್ತಾ ಅಂತ ಹೇಳಿದಾಗ ಅಲ್ಲ ರೀ ಅವ್ರ ಮಾವನ ಹತ್ರ ಕೊಟ್ಟರು ಅಂತ ಹೇಳಿದ್ರಲ್ಲ ರೀ. ಫಸ್ಟ್ ಆಫ್ ಆಲ್ ಅವ್ನು ದಿನಕ್ಕೆ ದಿನ ಇವ್ರ ಮಾವ ಅನ್ನೋದೇ ನನಗೆ ಡೌಟು. ಬಂದ ಹೋದ, ಅವಳಿಗೆ ಯಾವಾಗ ನಮ್ಮ ಅಮ್ಮ ಅವಳಿಗೆ ಯಾವಾಗ ಸಕ್ಕರೆ ಬೈಲು ನನಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತ ಯಾವಾಗ ಕ್ಲಾಸ್ ತೊಗೊಳ್ತಾಳೋ ಅವಾಗೆಲ್ಲ ಅವ್ರ ಮಾವ ಬಂದ್ಬಿಟ್ಟು ಅದೇ ಟೈಮ್ಗೆ ಬಂದು ಅವಳನ್ನ ಸೇವ್ ಮಾಡ್ತಾನೆ. ನೀನು ಸ್ವಲ್ಪ ಯೋಚನೆ ಮಾಡು. ಅದು ಅಲ್ದಿರ ಅವರಿಬ್ಬರು 420ಗಳು ಏನೋ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಮೀನು ಹಂಗಾದ್ರೆ ಅವರಿಬ್ಬರು ದರೋಟೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತೀಯ ಅಂದಾಗ ಮಾಡಿರ್ತಾರೆ ಅವರಿಬ್ಬರು. ಸರಿ ರೀ ಅವ್ರವ್ರ ಪರ್ಸ್ನಲ್, ನಮ್ಗೆ ಯಾಕೆ ಆ ವಿಷಯಗಳು, ಹೆಂಗೂ ಈಗ ಮನೆ ಸೈಲೆಂಟಾಗಿದೆ, ನೀವು ಸುಮ್ಮನೆ ಎದ್ಬಿಡ್ರಿ, ನೀವು ಫಸ್ಟು ಡ್ಯೂಟಿಗೆ ರೆಡಿಯಾಗಿ ಡ್ಯೂಟಿಗೆ ಹೊರಡಿ ಅಂತ ಹೇಳ್ತಾಳೆ. ಈಗ ಎಲ್ಲರೂ ಟಿಫನ್ ಮಾಡಬೇಕಾದ್ರೆ ಶಾಂತಿ ಬಂದುಬಿಟ್ಟು ಎಲ್ಲೇ ರೋಹಿಣಿ ಅಂತ ಮೀನನ್ನು ಕೇಳಿದಾಗ ಇನ್ನೂ ಬಂದಿಲ್ಲ ಅತ್ತೆ ಅವ್ರ ರೂಮಿಂದ ಅಂತ ಹೇಳಿದಾಗ ಸರಿ ನಾನು ಕರ್ಕೊಂಬರ್ತೀನಿ ಇದು ಅಂದ್ಬಿಟ್ಟು ರೋಹಿಣಿ ಅಮ್ಮ ಅಂತ ಹೋಗ್ತಾರೆ. ಆವಾಗ ಸೂರ್ಯ ಏನಪ್ಪ ವಾಯ್ಸೇ ಚೇಂಜ್ ಆಗೋಗ್ಬಿಟ್ಟಿದೆ ಅಂತ ರಂಗನಾಥ್ಗೆ ಹೇಳಿದಾಗ ಬಂದಿದೆಯಲ್ಲಪ್ಪ ಮಲೇಷಿಯಿಂದ 15 ಲಕ್ಷ ಅದ್ರ ಕತೆ ಇದು ಅಂತ ಹೇಳಿದಾಗ ಓಹೋ ಹಂಗಂದ್ರೆ ರೆಸ್ಪೆಕ್ಟು ದುಡ್ಡಿಗೆ ಮನುಷ್ಯರಿಗಲ್ಲ ಅಂತ ಹೇಳಿದಾಗ ಸುಮ್ಮನೆ ಇರೋ ಕೇಳಿಸ್ಕೊಂಡ್ರೆ ಮತ್ತೆ ರುದ್ರಾವತಾರ ಆಡ್ಬಿಡ್ತಾಳೆ ಅವಳು ಅಂತ ರಂಗನಾಥ್ ಹೇಳ್ತಾನೆ. ಈ ಕಡೆ ರೋಹಿಣಿನ ಕರ್ಕೊಬಂದು ರೋಹಿಣಿ ಬಾಮ್ಮ ಟೈಮ್ ಕರೆಕ್ಟಾಗಿ ತಿಂಡಿ ಇದೆಲ್ಲ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ, ಬಾಮ್ಮ ಕುತ್ಕೋ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಶಾಂತಿನೇ ತಿಂಡಿ ಬಡಿಸ್ತಾಳೆ. ಎಲ್ಲರೂ ಅವಳನ್ನ ನೋಡ್ತಿರ್ಬೇಕಾದ್ರೆ ಯಾಕೆಲ್ಲರೂ ಹಿಂಗೆ ನೋಡ್ತಾ ಇದ್ದೀರಾ, ಪಾಪ ಅವಳು ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ಕೊಂಡೇ ಕೆಲಸ ಮಾಡ್ತಾಳಲ್ವ, ಅದಕ್ಕೆ ತಿಂಡಿ ಬಡಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಒಂದು ಚಪಾತಿನೂ 2 ಮೊಟ್ಟೆ ಇಡ್ತಾಳೆ. ಆವಾಗ ಸೂರ್ಯ ಏನಮ್ಮ ನಿಂಗೇನೋ ತಲೆಗಿಲೆ ಕೆಟ್ಟಿದ್ಯಾ ಸಕ್ಕರೆ ಬೈಲು, ನಿನ್ನೇನಾದರೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾ ಅಂತ ಕೇಳ್ತಾನೆ. ಅವಾಗ ಶಾಂತಿ ಇದ್ದವಳು ಏನಾಗಿದೆಯೋ ಏನಕ್ಕೆ ಹಿಂಗೆ ಮಾತಾಡ್ತಿದ್ಯಾ ನೀನು ಅಂದಾಗ ಅಲ್ಲಮ್ಮ ಇವಾಗ ಫಸ್ಟು 48 ದಿನ ವ್ರತ ಅಂತ ಹೇಳಿದೆ, ಅದು ಯಾವಾಗ ತೊಗೊಂಡೋಗಿ ಮೊಟ್ಟೆ ಇಡ್ತಿದ್ಯಲ್ಲ, ಅದು ಯಾವಾಗ ದೇವರು ವೆಜ್ಜಿಂದ ನಾನ್ ವೆಜ್ ಆಗೋಯ್ತು ಅಂತ ಕೇಳ್ತಾನೆ. ಆವಾಗ ಶಾಂತಿ ಶಾಕಾಗಿ ಅಯ್ಯೋ ನಾನು ಮರ್ತೇ ಹೋದೆ, ಇರಪ್ಪ ಅಂತ ಬೇರೆ ತಟ್ಟೆ ತೊಗೊಳಕ್ಕೆ ಹೋದಾಗ ಮನೋಜ್ ಹೇಳ್ತಾನೆ ಅಮ್ಮ ಮೊಟ್ಟೆನೂ ವೆಜಿಟೇರಿಯನ್ ಆಗಿದೆಯಮ್ಮ ಇವಾಗ ಅಂತ ಹೇಳಿದಾಗ ಆವಾಗ ಸೂರ್ಯ ಹೇಳ್ತಾನೆ ಹೂನಪ್ಪ ಮೊಟ್ಟೆ ಅವ್ರ ಅಮ್ಮನೂ ಚಿಕನ್ನು ಕೂಡ ವೆಜ್ಜೆ, ಅದನ್ನು ತಿನ್ಕೊಂಬಿಡು ವೆಜಿಟೇರಿಯನ್ನೇ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಶಾಂತಿ ಅಯ್ಯೋ ಅದೆಲ್ಲ ಬೇಡ, ಮೀನಾ ನಿನಗೆ ಗೊತ್ತಿಲ್ವೇನೆ ರೋಹಿಣಿ ವ್ರತ ಮಾಡ್ತಾ ಇರೋದು, ನೀನು ಯಾಕೆ ಮೊಟ್ಟೆ ಮಾಡಿದ್ಯಾ ಅಂತ ಹೇಳಿದಾಗ ಮೀನಾ ಅತ್ತೆ ಅದು ಅವ್ರಿಗೋಸ್ಕರ ಅಂತ ಮಾಡಿರೋದಲ್ಲ, ಬೇರೆಯವ್ರಿಗೋಸ್ಕರ ಮಾಡಿಟ್ಟಿರೋದು, ಅದು ಬೇರೆ ಅವ್ರಿಗೆ ಅಂತ ಬೇರೆ ತಿಂಡಿ ಮಾಡಿಟ್ಟಿದ್ದೀನಿ ನೋಡಿ, ನೀವು ತಾನೇ ಬಡಿಸಿರೋದು ಅಂತ ಮೀನಾ ಹೇಳಿದಾಗ ಆ ತಿಂಡಿನ ಬಡಿಸ್ಬಿಟ್ಟು ನೀನು ತಿನ್ನು ಅಂತ ಹೇಳ್ತಾಳೆ. ಆವಾಗ ಮನೋಜ್ ಕೂಡ ಅವ್ನ ಪ್ಲೇಟಲ್ಲಿ ಮನೋಜ್ಗೆ 2 ಮೊಟ್ಟೆ ಇಟ್ಟಾಗ ಸೂರ್ಯ ಅದನ್ನೆತ್ತಿ ಬಾಯ್ಗೆ ಹಾಕೊಂಡ್ಬಿಡ್ತಾನೆ. ನೀನು ಕೂಡ ಇನ್ಮೇಲೆ ವೆಜಿಟೇರಿಯನ್ನೇ ಆಗ್ಬಿಡು ಅಂತ ಹೇಳಿದಾಗ ಮನೋಜ್ ಕಣೋ ಇನ್ಮೇಲೆ ನಾನು ವೆಜಿಟೇರಿಯನ್ನೇ ಆಗೋಗ್ತೀನಿ, ತಿನ್ಕೊಳ್ಳೋ ನೀನೇ, ನನಗೀಗ ಯಾರ ಹತ್ರ ಜಗಳ ಮಾಡೋಷ್ಟು ಟೈಮ್ ಇಲ್ಲ, ನಾನೀಗ ಬಿಸ್ನೆಸ್ ಮಾಡಬೇಕು, ಏನು ಬಿಸ್ನೆಸ್ ಮಾಡೋರು ಅಂದೇ ನಂದು ಐಡಿಯಾ ಇದೆ, ನನಗೆ ಸುಮ್ಮನೆ ಇನ್ಮೇಲೆ ಕೆಲಸ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಕ್ಕೆ ಬರಬೇಡಿ, ನನ್ನ ಅಕೌಂಟಲ್ಲಿ 15 ಲಕ್ಷ ದುಡ್ಡಿದೆ, ಇನ್ಮೇಲೆ ನಾನು ಒಬ್ಬ ಇದಾಗ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾನೆ. ಆವಾಗ ಸೂರ್ಯ ಏನೋ ನಿನ್ನ ಅಕೌಂಟಲ್ಲಿ 15 ಲಕ್ಷ ದುಡ್ಡಿದೆಯಾ, ಹ್ಞೂ ನನ್ನ ಅಕೌಂಟಲ್ಲೇ ದುಡ್ಡಿರೋದು ಅಂತ ಹೇಳ್ತಾನೆ. ಆವಾಗ
ಸೂರ್ಯ ಕೇಳ್ತಾನೆ, ಅಪ್ಪ ನನಗೊಂದು ಡೌಟ್ ಅಂತ ರಂಗನಾಥ್ ಹತ್ರ ಕೇಳ್ತಾನೆ. ಏನಪ್ಪ ಅಂತ ಕೇಳಿದಾಗ, ನೀನು ದುಡ್ಡು ಕೊಡಬೇಕಂದ್ರೆ ನಾನು ಕೇಳಿದ್ರೆ ದುಡ್ಡು ಕೇಳಿದ್ರೆ ನೀನು ಯಾರಿಗೆ ದುಡ್ಡು ಕೊಡ್ತೀಯ ಅಂದಾಗ, ನಾನು ನಿನ್ನ ಹತ್ರನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಮೀನಾ ನಿಮ್ಮಮ್ಮ ನಿಂಗೆ ದುಡ್ಡು ಕೊಡಬೇಕು ಅಂದರೆ ಯಾರ ಹತ್ರ ದುಡ್ಡು ಕೊಡ್ತಾರೆ ಅಂದಾಗ, ನನ್ನ ಹತ್ರನೇ ಕೊಡ್ತಾರ್ರಿ ಅಂತ ಹೇಳ್ತಾಳೆ. ಈ ಕಡೆ ಪೌಡ್ರ ಈಗ ಸೋನ್ ಪಪ್ಡಿ ನಿಮ್ಮಪ್ಪ ನಿಂಗೆ ದುಡ್ಡು ಕೊಡ್ಬೇಕಂದ ಅಂದಾಗ ಓ ನನಗೆ ಅರ್ಥ ಆಯಿತು, ನನ್ನ ಹತ್ರನೇ ದುಡ್ಡು ಕೊಡ್ತಾರೆ. ಈಗ ಇಷ್ಟೆಲ್ಲ ಕ್ವಶನ್ಸ್ ಯಾಕೆ ಸೂರ್ಯ ಅವರೇ ಅಂತ ಶ್ರುತಿ ಕೇಳಿದಾಗ, ಅಲ್ಲ ನಿಮ್ಮ ದುಡ್ಡು ನಿಮ್ಗೆ ಬೇಕಂದ್ರೆ ನಿಮಗೇ ಕೊಡ್ತಾರೆ, ಇಲ್ಲಿ ಯಾಕೆ ಮನೋಜನ್ಗೆ ಅಕೌಂಟಿಗೆ ದುಡ್ಡು ಕಳಿಸಿದ್ರು ಅಂತ ಸೂರ್ಯ ಕ್ವಶನ್ ಮಾಡಿದಾಗ ಎಲ್ಲರೂ ನೋಡಿದಾಗ ಏನು ಹೇಳ್ತಾ ಇದೆಯಪ್ಪ ನೀನು ಅಂತ ಶಾಂತಿ ಕೇಳಿದಾಗ, ಮತ್ತು ಅವ್ರವ್ರ ದುಡ್ಡು ಅವ್ರವ್ರಿಗೆ ಕಳಿಸ್ಬೇಕಾದ್ರೆ ಅವ್ರ ಮಗಳು ಕೊಡಬೇಕಾಗಿರೋ ದುಡ್ಡನ್ನ ಅದೆಂಗೆ ಮನೋಜ್ ಅಕೌಂಟಿಗೆ ಕಳಿಸಿದ್ರು ಅಂತ ಸೂರ್ಯ ಕೇಳ್ತಾನೆ. ಆವಾಗ ಶಾಂತಿ, ಹೌದೇನೋ ಮನೋಜ ನಿನ್ನ ಅಕೌಂಟ್ಗೆ ದುಡ್ಡು ಕಳಿಸಿದ್ರೇನೋ ಅಂತ ಕೇಳಿದಾಗ, ನಮ್ಮ ಅದು ನನ್ನ ಅಕೌಂಟ್ಗೆ ದುಡ್ಡು ಕಳಿಸಿದ್ರು ಅಂತ ಹೇಳಿದಾಗ ರೋಹಿಣಿ, ಅತ್ತೆ ಅದು ಮನೋಜ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರನೇ ಇಟ್ಟಿದ್ದ ಅಮೌಂಟ್, ಅದು ನನ್ನ ಅಕೌಂಟ್ಗಾಗಿ ಮತ್ತೆ ನಾನು ಅವ್ರ ಅಕೌಂಟ್ಗೆ ಹಾಕೋದು ಯಾಕೆ, ಮತ್ತು ಇನ್ಕಮ್ ಟ್ಯಾಕ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ವಾ, ಅದಕ್ಕೋಸ್ಕರನೇ ಅವ್ರ ಅಕೌಂಟ್ಗೆ ಹಾಕ್ಬಿಡಿ ಅಂತ ನಾನೇ ಹೇಳಿದ್ದು ಅಂತ ಹೇಳ್ತಾಳೆ. ಆಗ ಶಾಂತಿ ಹೌದಾ ಅಂತ ಹೇಳಿದಾಗ ರೋಹಿಣಿ ಅವಾಗ, ಅತ್ತೆ ಇಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡಿ ಏನಾದರೂ ಒಂದು ಮಾಡಬೇಕು ಅಂತ ಆಗ ಮೀನಾ, ಅತ್ತೆ ನಿಮಗೆ ನಾನು ವಿಷಯ ಹೇಳಿಲ್ಲ ಅಂದರೆ ನಿಮ್ಗೆ ಸಮಾಧಾನನೇ ಇರೋದಿಲ್ವ, ನನ್ನ ಗಂಡಂಗೆ ಬೇರೆಯವ್ರ ದುಡ್ಡಿಂದ ಬದುಕೋ ಹಂಗಿಲ್ಲ. ಫಸ್ಟ್ ಆಫ್ ಆಲು ನಮ್ಮ ಅಪ್ಪ ಅಮ್ಮನ ಮನೆಯಿಂದ ದುಡ್ಡು ತೊಗೊಂಡು ಅವ್ರು ಬದುಕೋ ಅಂಥದ್ದು ಬಿಸ್ನೆಸ್ ಮಾಡೋಂಥದ್ದು ಏನಿದೆ, ಅವ್ರು ಸ್ವಂತ ಕಾಲ ಮೇಲೆ ಅವ್ರು ದುಡ್ದು ಬದುಕ್ತಾ ಇದ್ದಾರೆ, ಇನ್ನೊಬ್ರು ಹಂಗೆ ನನ್ನ ಗಂಡಂಗೆ ಬೇಡ ಅಂತ ಹೇಳ್ತಾಳೆ. ಆವಾಗ ಮನೋಜು, ಏನು ಹಂಗಾರೆ ನಾನು ಬೇರೆಯವ್ರ ಇದರಿಂದ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆ ಥರ ಹೇಳಿಲ್ಲ, ನಿಮ್ಮಮ್ಮ ಏನು ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಹೇಳ್ತಾನೆ, ಮೀನಾ ಇದು ಒಳ್ಳೆ ಆನ್ಸರು, ಅದು ಅಲ್ಲದೆ ಏನು ಗೊತ್ತಾ, ನಾನು ಓಡಿಸ್ತಾ ಇರೋ ಗಾಡಿ ನನ್ನ ಹೆಂಡತಿ ಅವಳು ಸ್ವಂತ ದುಡಿಮೆಯಿಂದ ತಂದ್ಕೊಟ್ಟಿರೋದು, ಬೇರೆ ಯಾರ್ದೋ ಇದು ಮಾಡ್ಕೊಂಡು ತಂದಿರೋದಲ್ಲ ಅಂತ ರೋಹಿಣಿ ನೋಡ್ಕೊಂಡು ಹೇಳ್ತಾಳೆ. ಅವಾಗ ಶಾಂತಿ, ಅಯ್ಯೋ ಅದೆಲ್ಲ ಬಿಡಪ್ಪ, ನೀವಿಬ್ಬರು ಬದುಕ್ಬಿಡ್ತೀರಾ ಅಂತ ಅವ್ನಿಗೆ ಹೊಟ್ಟೆ ಉರಿ, ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ನೀವೇನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ ಮಾಡಿಕೊಂಡು ಅವ್ನ ಬಾಯಿ ಮುಚ್ಚಿಸ್ರಿ ಅಂತ ಹೇಳ್ತಾಳೆ. ಆವಾಗ ಅಲ್ಲಪ್ಪ, ಇವರು ಮಲೇಷ್ಯಾಯಿಂದ ಅವರಪ್ಪ ಕೋಟಿಗಿದ್ದಾರಂತೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬರೀ 15 ಲಕ್ಷ ಕೊಡ್ತಾರಂತೆ, ನೀನು ಈ ಪೆಂಗಿನ ನಂಬ್ಕೊಂಡು 27 ಲಕ್ಷ ಕೊಟ್ಟಲ್ಲ, ಯಾರು ದುಡ್ಡು ಹೆಚ್ಚಪ್ಪ ಅಂತ ರಂಗನಾಥನ್ ಕೇಳ್ತಾನೆ ಸೂರ್ಯ. ಅವಾಗ ಶಾಂತಿ, ಕಣೋ, ನಿನ್ಗೆ ಯಾವಾಗಲೂ ಇನ್ನೊಬ್ರು ಬದುಕೋದು ಕಂಡ್ರೆ ಆಗೋದಿಲ್ಲ ಕಣೋ ಅಂತ ಹೇಳ್ತಾನೆ. ಅವಾಗ ಮನೋಜ್, ಕಣೋ ನಿನಗೆ ಯಾಕೋ ನನ್ನ ಮೇಲೆ ಇಷ್ಟು ಹೊಟ್ಟೆ ಉರಿ, ನಾನು ಬದುಕ್ತೀನಿ ಅಂದರೆ ನಿಂಗೆ ಸಹಿಸೋಕ್ಕಾಗಲ್ವ ಅಂತ ಹೇಳಿದಾಗ, ನೀನು ಬದುಕ್ತೀನಿ ಅಂದರೆ ಸಹಿಸೋಕ್ಕಾಗ್ತಾಯಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ದುಡ್ಡೇ ಹೆಂಗೆ ಬಂತು ಏನು ಅಂತ ನಾನು ತಿಳ್ಕೊತಾ ಇದ್ದೀನಿ ಅಷ್ಟೇ ಬಿಡಪ್ಪ ಅಂತ ಹೇಳ್ತಾರೆ. ಅವಾಗ ರಂಗನಾಥ್, ಈ ಸದ್ಯಕ್ಕೆ ಜಗಳಗಳೆಲ್ಲ ನಿಲ್ಲಿಸ್ರಿ ಸುಮ್ಮನೆ ಅಂತ ಗದರ್ತಾರೆ. ಅವಾಗೆಲ್ಲರೂ ಅವ್ರವ್ರ ಪಾಡಿಗೆ ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ರೋಹಿಣಿ ಮನೋಜಿಗೆ ಬೈತಾ ಇರ್ತಾಳೆ, ಏನ್ರಿ ಮನೋಜ್ ನಿಮ್ಗೆ ಏನಾಗಿದೆ, ನೀವು ಯಾಕೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂತು ಅಂತ ಹೇಳಿದ್ರಿ ಅಂತ ಹೇಳಿದಾಗ, ಅದು ಟಂಗ್ ಸ್ಲಿಪ್ಪಾಗಿ ಬಂದ್ಬಿಡ್ತು ಅಂದಾಗ, ನಿಮ್ಗೇನು ತಲೆ ಕೆಟ್ಟಿದ್ಯಾ ನೀವು, ಫಸ್ಟೇ ಅವನು ಸೂರ್ಯನ ಬಾಯಿ ಮುಚ್ಚಿರಲ್ಲ, ಫಸ್ಟ್ ಆಫ್ ಆಲ್ ಅವ್ನಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅನಿಸುತ್ತೆ, ಅದಕ್ಕೆ ಇದೆಲ್ಲ ಶುರು ಮಾಡಿದ್ದಾನೆ ಅಂತ ಹೇಳಿದಾಗ, ಅವನು ಡೌಟ್ ಎಲ್ಲ ಏನು ಬರೋದಿಲ್ಲ, ಅವ್ನಿಗಷ್ಟೆಲ್ಲ ತಲೆ ಇಲ್ಲ, ಕ್ಯಾಶುವಲಾಗಿ ಕ್ವಶನ್ಸ್ ಕೇಳಬೇಕಾದ್ರೆ ಕೇಳಿದ್ದಾನೆ ಅಷ್ಟೇ ಅಂತ ಹೇಳ್ದ. ನೀವು ಸೂರ್ಯನ ತುಂಬ ಈಸಿಯಾಗಿ ತೊಗೋಬೇಡಿ, ಅವನು ಒಂದ್ಸರಿ ಇದು ಮಾಡಿದ್ರೆ ತುಂಬ ಇದಾಗಿ ಇದು ಮಾಡ್ತಾನೆ, ನೀವು ಆದಷ್ಟು ಹುಷಾರಾಗಿರಿ, ಈ ವಿಷಯದ ಬಗ್ಗೆ ನೀವು ಯಾವುದೇ ವಿಷಯನೂ ನೀವು ಮಾತಾಡೋಕ್ಕೆ ಹೋಗಬಾರ್ದು, ಅವ್ರಿಗೆ ನಮಗೆ ದುಡ್ಡು ಎಲ್ಲಿಂದ ಬಂದಿದೆ ಅನ್ನೋದೇ ಅನುಮಾನ ಶುರುವಾಗಿದೆ, ಫಸ್ಟು ನಾವು ಆದಷ್ಟು ಹುಷಾರಾಗಿರಬೇಕು ಅಂತ ಹೇಳಿದಾಗ, ಆ ದುಡ್ಡು ನಮ್ಮ ಹತ್ರ ಇದ್ದರೆ ತಾನೇ ರೋಹಿಣಿ ಅವ್ರಿಗೆ ಅನುಮಾನ, ಈ ದುಡ್ಡನ್ನ ನಾವು ಖರ್ಚು ಮಾಡಿಬಿಡ ಅಂತ ಮನೋಜ್ ಹೇಳ್ತಾನೆ. ಏನು ದುಡ್ಡು ಖರ್ಚು ಮಾಡಬೇಕಂತ, ಅದೇ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡೋದು ಅಂತ ನಾವು ಯೋಚನೆ ಮಾಡೋಣ ಅಂದಾಗ ಮನೋಜ್, ಸುಮ್ಮನೆ ಆತ್ರಪಟ್ಟು ಏನೇನಕ್ಕೂ ಹಾಕೋದು ಬೇಡ, ಏನು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡಿ ನಾವು ಇದು ಮಾಡೋಣ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಮನೋಜ್ ಕೇಳ್ತಾಳೆ. ಹೇಗಾದರೂ ಮಾಡಿ ಈ ಸೂರ್ಯನ ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿದಾಗ, ಅವನ ಬಾಯಿ ಮುಚ್ಚೋಕ್ಕಾಗಲ್ಲ ಬಿಡು ಅಂತ ಹೇಳಿದಾಗ, ಮೀನಾ ಇದ್ದಾಳೆ, ಮೀನಿಗೆ ಏನು ಮಾಡಬೇಕೋ ಮಾಡಿದ್ರೆ ಅವಾಗ ಅವನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.